कर्नाटक उप मुख्यमंत्री डीके शिव कुमार ने कहा राज्य सरकार ने एक महत्वपूर्ण कदम उठाया है। पूर्व में पेरिफेरल रिंग रोड परियोजना का नाम बदलकर अब इसे बेंगलुरु बिजनेस कॉरिडोर कहा जाएगा और इसे मंजूरी भी मिल गई है। सरकार इस तरह के बड़े सड़क परियोजना की घोषणा करके इतिहास रच रही है। उन्होंने बताया कि इस कॉरिडोर में से शहर की आर्थिक गतिविधियों को बढ़ावा मिलेगा और बेंगलुरु को व्यावसायिक हब बनाने में मदद मिलेगी। यह परियोजना राज्य के विकास में एक नया अध्याय साबित ಯಾವ ತರದ ಡಿಸಿಷನ್ ತೆಗೆದುಕೊಂಡಿರಲಿಲ್ಲ। ಹಿಂದೆ ಕೆಲವು ಸರ್ಕಾರ ಡ್ರಾಪ್ ಮಾಡಬೇಕು, ನೈಸ್ ರೋಡ್ಗೆ ಅಟ್ಯಾಚ್ ಆಗ್ತದೆ, ಸೌತ್ ಅಲ್ಲಿ ನಮ್ಗೆ ಅವ್ರಿಗೆ ಅನುಕೂಲ ಆಗ್ತದೆ, ಅವ್ರಿಗೆ ತೊಂದರೆ ಆಗ್ತದೆ, ಅನುಕೂಲಕ್ಕಿಂತ ತೊಂದರೆ ಆಗ್ತದೆ ಅನ್ನೋದು ಕೂಡ ಬೇಕಾದಷ್ಟು ಆಲ್ಟರ್ನೇಟಿವ್ ರೋಡ್ ಇತ್ತು ಅಂತ. ಈಗ ಆಲ್ಟರ್ನೇಟಿವ್ ರೋಡ್ ಅವಶ್ಯಕತೆ ಇದೆ. ಸೊ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಯಾವ ರೋಡ್ ಅನ್ನು ಕೂಡ ಡಿನೋಟಿಫೈ ಮಾಡಬಾರ್ದು. ಜನ ಏನು ಟ್ರಾಫಿಕ್ ಇದೆ ಆ ಟ್ರಾಫಿಕ್ ನ ತಡಿಬೇಕು ಅಂತೇಳಿ ನೈಸ್ ರೋಡ್ ಆಲ್ಟರ್ನೇಟಿವ್ ಕೂಡ ಇನ್ನೊಂದು ರೋಡ್ ಮಾಡಬೇಕು ಬಿಡಿಎಯಿಂದ ಏನ್ ನೋಟಿಫಿಕೇಶನ್ ಆಗಿತ್ತು. ಅದಾದ್ಮೇಲೆ ಈ ಒಂದು ಉತ್ತರ ಭಾಗದ ಪೆರಿಫೆರಲ್ ರಿಂಗ್ ರೋಡ್ ತುಮಕೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಇವೆರಡು ಸೇರಿ 117 ಕಿಲೋಮೀಟರ್ ಆಗ್ತದೆ. ಆ ರೋಡ್ ಅನ್ನ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ನೋಟಿಫಿಕೇಶನ್ ಕೂಡ ನಾವು ಈಗಾಗಲೇ ಜಾರಿಗೆ ತಂದಿದ್ದೇವೆ. ಅದಕ್ಕೆ ಭೂ ಪರಿಹಾರ ವಿಚಾರದಲ್ಲಿ ಸರ್ಕಾರಕ್ಕೆ ಹೊಸ ಆಕ್ಟ್ ಅಲ್ಲಿ ಇರುವಂತ ಕಾಂಪನ್ಸೇಷನ್ಗೆ ಅವಕಾಶ ಇರಲಿಲ್ಲ. ಬಿಡಿಯಲ್ಲೂ ಕೂಡ ಇಲ್ಲ, ಬಿಡಿ ಆಕ್ಟ್ ಅಲ್ಲಿ ಇದು ಅವಕಾಶ ಇಲ್ಲ. ಆದರೂ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಒಂದು ಮಹತ್ವವಾದಂತ ನಿರ್ಧಾರವನ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ.